ಟೆಸ್ಟ್ ಸರಣಿಯ ಎರಡನೇ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬರ್ಮಿಂಗ್ ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆಯಲಿರುವ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಕಮ್ಬ್ಯಾಕ್ ನಿರೀಕ್ಷೆಯಲ್ಲಿದೆ. ಆದ್ರೆ ಟೀಂ ಇಂಡಿಯಾಗೆ ಗೆಲುವು ಅಷ್ಟು ಸುಲಭವಿಲ್ಲ. ಯಾಕಂದ್ರೆ ಬೂಮ್ರಾ ಬಲ ಟೀಂ ಇಂಡಿಯಾಗಿಲ್ಲ. ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಸಲುವಾಗಿ ಬೂಮ್ರಾ 3 ಪಂದ್ಯಗಳಲ್ಲಷ್ಟೇ ಆಡ್ತಾರೆ ಎನ್ನಲಾಗಿತ್ತು. ಟೆಸ್ಟ್ ಸರಣಿ ತಂಡ ಪ್ರಕಟಿಸಿದಾಗಲೇ ಸೆಲೆಕ್ಷನ್ ಕಮಿಟಿಯೇ ಈ ಕುರಿತು ತಿಳಿಸಿತ್ತು. ಅದರಂತೆಯೇ ಜಸ್ಪ್ರೀತ್ ಬೂಮ್ರಾ ಮುಂದಿನ ಟೆಸ್ಟ್ನಿಂದ ಹೊರಗುಳಿಯಲಿದ್ದಾರೆ. ಲೀಡ್ಸ್ ಟೆಸ್ಟ್ನಲ್ಲಿ ನಡೆದಿದ್ದು ಜಸ್ಪ್ರೀತ್ ಬೂಮ್ರಾ ಶೋ. ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ ಬೇಟೆಯಾಡಿದ್ದ ಬೂಮ್ರಾ ಎರಡನೇ ಇನ್ನಿಂಗ್ಸ್ನಲ್ಲಿ ವಿಕೆಟ್ಲೆಸ್ ಆದ್ರು. ಮೊದಲ ಪಂದ್ಯದಲ್ಲಿ ಭಾರತದ ಬೌಲಿಂಗ್ಗೆ ಏಕಾಂಗಿಯಾಗಿ ಬಲ ತುಂಬಿದ ಬೂಮ್ರಾ ಮುಂದಿನ ಪಂದ್ಯವನ್ನ ಆಡಲ್ಲ. ಟೆಸ್ಟ್ ಕ್ರಿಕೆಟ್ನ ನಿಯಮಗಳಲ್ಲಿ ಐಸಿಸಿಯು ವ್ಯಾಪಕ ಬದಲಾವಣೆಗಳನ್ನ ತಂದಿದ್ದು ಜುಲೈ 2ರಿಂದಲೇ ಜಾರಿಗೆ ಬರಲಿವೆ. ನಿಧಾನಗತಿಯ ಓವರ್ಗೆ ದಂಡ, ಬೌಂಡರಿ ಬಳಿಯ ಕ್ಯಾಚ್ ನಿಯಮ ಬದಲಾವಣೆ, ಡಿಆರ್ಎಸ್ನಲ್ಲಿ ಬದಲಾವಣೆ, ಲಾಲಾರಸ ಬಳಕೆ ಮಾಡಿದರೆ ದಂಡ, ನೋಬಾಲ್ ಕ್ಯಾಚ್, ಗಾಯಗೊಂಡ ಆಟಗಾರರಿಗೆ ಬದಲಿ ಆಟಗಾರರ ನಿಯಮಗಳು ಹೀಗೆ ಪ್ರತಿಯೊಂದರಲ್ಲೂ ವ್ಯಾಪಕ ಬದಲಾವಣೆ ಆಗಲಿದೆ. ಕ್ರಿಕೆಟ್ ಆಟವನ್ನು ಇನ್ನಷ್ಟು ನ್ಯಾಯಯುತ ಮತ್ತು ರೋಚಕವಾಗಿಸಲು ಐಸಿಸಿ ನಿಯಮಗಳನ್ನ ಬದಲಾಯಿಸಿ ಜಾರಿಗೆ ತರಲಿದೆ ಎಂದು ತಿಳಿಸಿದೆ. ಆದ್ರೆ ಈ ಬದಲಾವಣೆಗಳು ಆಟದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಎಂಬ ಕುತೂಹಲ ಕ್ರಿಕೆಟ್ ಪ್ರೇಮಿಗಳಿಗೆ ಇದ್ದೇ ಇದೆ. ಇದರಲ್ಲಿನ ಕೆಲವೊಂದು ನಿಯಮಗಳಿಗೆ ಕ್ರಿಕೆಟ್ ವಲಯದಿಂದ ಆಕ್ಷೇಪಗಳು ಕೂಡ ಕೇಳಿ ಬಂದಿವೆ. ಟೀಂ ಇಂಡಿಯಾದ ಸ್ಫೋಟಕ ಬ್ಯಾಟರ್ ರಿಂಕು ಸಿಂಗ್ಗೆ ಉತ್ತರ ಪ್ರದೇಶ ಸರ್ಕಾರದಿಂದ ಉದ್ಯೋಗ ನೀಡಲಾಗಿದೆ ಎಂದು ವರದಿಯಾಗಿದೆ. ವಾಸ್ತವವಾಗಿ ಸರ್ಕಾರಿ ಉದ್ಯೋಗ ಪಡೆಯುತ್ತಿರುವ ಭಾರತ ಮೊದಲ ಕ್ರಿಕೆಟಿಗ ರಿಂಕು ಸಿಂಗ್ ಅಲ್ಲ. ಸಚಿನ್ ತೆಂಡೂಲ್ಕರ್, ಎಂಎಸ್ ಧೋನಿ, ಕೆಎಲ್ ರಾಹುಲ್ ಸೇರಿದಂತೆ ಅನೇಕ ಕ್ರಿಕೆಟಿಗರಿಗೆ ಸರ್ಕಾರಿ ಉದ್ಯೋಗ ನೀಡಲಾಗಿದೆ. ಅವರಂತೆಯೇ ರಿಂಕು ಸಿಂಗ್ ಅವರಿಗೂ ಕ್ರಿಕೆಟ್ನಲ್ಲಿ ಅವರ ಸಾಧನೆಯನ್ನ ಪರಿಗಣಿಸಿ ಸರ್ಕಾರಿ ಉದ್ಯೋಗ ಲಭಿಸಿದೆ. ರಿಂಕು ಸಿಂಗ್ ಅವರನ್ನ ಶಿಕ್ಷಣ ಇಲಾಖೆಯಲ್ಲಿ ಮೂಲ ಶಿಕ್ಷಣ ಅಧಿಕಾರಿಯಾಗಿ ನೇಮಿಸಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ ರಿಂಕು ಸಿಂಗ್ ಅವರ ಜೊತೆಗೆ ಇನ್ನು 6 ಕ್ರೀಡಾ ಸಾಧಕರಿಗೂ ಕೂಡ ಸರ್ಕಾರಿ ಉದ್ಯೋಗ ನೀಡಿದೆ ಎನ್ನಲಾಗ್ತಿದೆ. ಪ್ಯಾರಾ ಅಥ್ಲೀಟ್ ಪ್ರವೀಣ್ ಕುಮಾರ್ ಗೃಹ ಇಲಾಖೆಯಲ್ಲಿ ಉಪ ಎಸ್ಪಿಯಾಗಿ ಮತ್ತು ಇತರ ಆಟಗಾರರು ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಲೀಡ್ಸ್ ಟೆಸ್ಟ್ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ಶತಕ ಗಳಿಸಿದ ಕೆಎಲ್ ರಾಹುಲ್ ಈ ವೇಳೆ ತಮ್ಮ ಬಹುಭಾಷಾ ಕೌಶಲ್ಯವನ್ನು ಕೂಡ ತೋರಿಸಿದ್ರು. ಕೆಎಲ್ ರಾಹುಲ್, ಸಾಯಿ ಸುದರ್ಶನ್, ರಿಷಬ್ ಪಂತ್ ಮತ್ತು ಕರುಣ್ ನಾಯರ್ ಅವರೊಂದಿಗೆ ಜೊತೆಯಾಟವಾಡಿದ್ರು. ಇದರಲ್ಲಿ ಕರುಣ್ ನಾಯರ್ ಹಾಗೂ ಕೆಎಲ್ ರಾಹುಲ್ ಕರ್ನಾಟಕದವರಾಗಿದ್ರೆ, ತಮಿಳುನಾಡಿನ ಸಾಯಿ ಸುದರ್ಶನ್ ಜೊತೆ ತಮಿಳು ಹಾಗೂ ದೆಹಲಿಯ ರಿಷಬ್ ಪಂತ್ ಜೊತೆ ಹಿಂದಿಯಲ್ಲಿ ಮಾತನಾಡಿದ್ದು ವಿಶೇಷವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ಈ ವಿಡಿಯೋದಲ್ಲಿ ರಾಹುಲ್ ತಮಿಳು ಭಾಷೆಯಲ್ಲಿ ಸುದರ್ಶನ್ ಅವರನ್ನ ಮಾತನಾಡಿಸುತ್ತಿರುವುದು ಕೇಳಿಬಂದಿದೆ. ಮಚ್ಚಿ ನಲ್ಲ ಬೌನ್ಸ್ ಇರಿಕೆ ಎಂದು ರಾಹುಲ್ ಸುದರ್ಶನ್ಗೆ ಹೇಳಿರುವುದು ಸ್ಟಂಪ್ ಮೈಕ್ ನಲ್ಲಿ ದಾಖಲಾಗಿದೆ. ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರೊಂದಿಗೆ ಮಗ ಪ್ರಸಿದ್ಧ ಚೆನ್ನಾಗಿ ಹೋಗ್ತಾ ಇದೆ, ಹೀಗೆ ಇರಲಿ ಎಂದು ಹೇಳಿದ್ದಾರೆ. ಆರ್ಸಿಬಿ ತಂಡದ ಆಲ್ರೌಂಡರ್ ಕೃನಾಲ್ ಪಾಂಡ್ಯ ತಂದೆಯನ್ನ ನೆನೆದು ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ. ದಿವಂಗತ ತಂದೆಯ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪಾಂಡ್ಯ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ತಂದೆಗೆ ಗೀತ ನಮನ ಸಲ್ಲಿಸಲಾಗಿದ್ದು, ಹಾರ್ದಿಕ್ ಪಾಂಡ್ಯ, ಕೃನಾಲ್ ಪಾಂಡ್ಯ ಇಬ್ಬರು ಭಾವುಕರಾಗಿದ್ದಾರೆ. ಈ ಕಾರ್ಯಕ್ರಮದ ವಿಡಿಯೋವನ್ನ ಕೃನಾಲ್ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಅಭಿಮಾನಿಗಳು ಕೂಡ ಈ ವಿಡಿಯೋಕ್ಕೆ ಭಾವುಕರಾಗಿ ಪ್ರತಿಕ್ರಿಯಿಸಿದ್ದಾರೆ. 2025ರ ಐಪಿಎಲ್ ಆವೃತ್ತಿಯಲ್ಲಿ ಕೃನಾಲ್ ಪಾಂಡ್ಯ ಆರ್ಸಿಬಿ ಪರ ಅದ್ಭುತವಾಗಿ ಬೌಲಿಂಗ್ ಮಾಡಿ 17 ವಿಕೆಟ್ ಕಿತ್ತು ಮಿಂಚಿದ್ದಾರೆ. ಇನ್ನ 379 ರನ್ಗಳ ನೀಡುವ ಮೂಲಕ ಈ ಬಾರಿ ಆರ್ಸಿಬಿ ಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ರು.